ಹಾಯ್ ಹಲೋ ಟೀಮ್ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ಇನ್ಫ್ಲುಯೆನ್ಸರ್ ಟಾಸ್ಕ್ ಹೆಂಗ್ ಕಂಪ್ಲೀಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತೀನಿ ನೋಡಿ. ಸೊ ಫಸ್ಟ್ ಒನ್, ಇನ್ಫ್ಲುಯೆನ್ಸರ್ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಎಲಿಜಿಬಲ್ ಏನೇನ್ ಬೇಕು ಅಂತಂದ್ರೆ ಫೇಸ್ಬುಕ್ ಅಕೌಂಟ್ ಇರಬೇಕು, ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತೆ ಯೂಟ್ಯೂಬ್ ಅಕೌಂಟ್ ಇರಬೇಕು ಅವ್ರ ಹತ್ರ. ಸೊ ಎನಿ ಒನ್ ಅಕೌಂಟ್ ಅವ್ರ ಹತ್ರ ಇರಲೇಬೇಕು, ಅವಾಗ ಅವರು ಇನ್ಫ್ಲುಯೆನ್ಸರ್ ಟಾಸ್ಕ್ ನ ಕಂಪ್ಲೀಟ್ ಮಾಡಬಹುದು. ಸೊ ಇವಾಗ ಇನ್ಫ್ಲುಯೆನ್ಸರ್ ಟಾಸ್ಕ್ ನ ಕಂಪ್ಲೀಟ್ ಮಾಡೋಣ. ಗೋ ಟು ಕ್ರೋಮ್ ಬ್ರೌಸರ್. ಸೊ SBO ರೆಕಮೆಂಡ್ ಮಾಡೋದು ಕ್ರೋಮ್ ಬ್ರೌಸರ್, ಬಟ್ ಎಲ್ಲರೂ ಜಾಸ್ತಿ ಕ್ರೋಮ್ ಯೂಸ್ ಮಾಡ್ತಾರೆ. ಸೊ ಕ್ರೋಮ್ ಬ್ರೌಸರ್ ಹೋಗಿ ಟೈಪ್ SBO ಲಾಗಿನ್ ID ಅಂಡ್ ಪಾಸ್ವರ್ಡ್ ಸಬ್ಮಿಟ್ ಕೊಡಿ. ಸೊ ನಿಮ್ಮ SBO ಪೋರ್ಟಲ್ ಓಪನ್ ಆಗುತ್ತೆ, ಹೋಮ್ ಪೇಜ್. ಟ್ರೈನಿಂಗ್ ಟಾಸ್ಕ್ ನ ಟಚ್ ಮಾಡ್ಬೇಕು ನೀವು. ಟುಡೇ ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಯಾಕೆ ಅಂತಂದ್ರೆ ಈ ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ಮತ್ತೆ ಮತ್ತೆ ಚೇಂಜ್ ಆಗ್ತಾನೆ ಇರುತ್ತೆ. ಎನಿ ಟೈಮ್ ಇಟ್ ವಿಲ್ ಬಿ ಚೇಂಜ್, ಎನಿ ಟೈಮ್ ಬೇಕಾದ್ರೂ ಚೇಂಜ್ ಆಗಬಹುದು. ಸೊ ಅದಕ್ಕೆ ಈ ಟಾಸ್ಕ್ ಇನ್ಸ್ಟ್ರಕ್ಷನ್ಸ್ ನ ಕ್ಲಿಯರ್ ಆಗಿ ಒಂದೊಂದ್ಸರಿ ನೀವು ಟಾಸ್ಕ್ ಕಂಪ್ಲೀಟ್ ಮಾಡುವಾಗ ನೋಡಿ ಓದ್ಕೊಳ್ಳಿ. ಸೊ ವಿಡಿಯೋನ ಹೆಂಗ್ ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬರ್ತೀನಿ ಒಂದೊಂದಾಗಿ. ವಿಡಿಯೋ ಲೆಂತ್ ಮಿನಿಮಮ್ 3 minutes ಇರಬೇಕು. ನಿಮ್ಮ ಸ್ವಂತ ವಾಯ್ಸ್ ಅಲ್ಲಿ ವಿಡಿಯೋ ಹಾಕ್ಬೇಕು. ನಿಮ್ ಫೇಸ್ ತೋರ್ಸಂಗಿಲ್ಲ, ಪರವಾಗಿಲ್ಲ. ಸೊ ನಿಮ್ದು ಸ್ವಂತ ವಾಯ್ಸ್ ಇರಲೇಬೇಕು ವಿಡಿಯೋದಲ್ಲಿ. ಅಂಡ್ ಇಮೇಜ್ ನ ಈ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಪಾನ್ಸರ್ ಕಂಟೆಂಟ್ ಸೆಗ್ಮೆಂಟ್ ಅಲ್ಲಿ ಯೂಸ್ ಮಾಡ್ಲೇಬೇಕು ಈ ಇಮೇಜ್ ನ. ಅಂಡ್ ಇಂಪಾರ್ಟೆಂಟ್, ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಯೂಸರ್ಸ್, ಸೊ ಸ್ಪಾನ್ಸರ್ ಕಂಟೆಂಟ್ ಮಸ್ಟ್ ಬಿ ಆಡೆಡ್ ಬಿಫೋರ್ ವಿಡಿಯೋ. ನಿಮ್ ವಿಡಿಯೋ ಸ್ಟಾರ್ಟ್ ಆಗಕ್ ಮುಂಚೆನೆ ಸ್ಪಾನ್ಸರ್ ಕಂಟೆಂಟ್ ಇಮೇಜ್ ನ ಆಡ್ ಮಾಡಿರ್ಬೇಕು ನೀವು. ಬಟ್ ಯೂಟ್ಯೂಬ್ ಯೂಸರ್ಸ್ ಯಾವ ಬೇಕಾದ್ರೂ ಆಡ್ ಮಾಡ್ಕೋಬಹುದು. ಬಿಫೋರ್ ಆಡ್ ಮಾಡ್ಕೋಬಹುದು, ಇಲ್ಲ ಸೆಂಟ್ರಲ್ ಬೇಕಾದ್ರೂ ಆಡ್ ಮಾಡ್ಕೋಬಹುದು, ಇಲ್ಲ ಲಾಸ್ಟ್ ಅಲ್ಲಿ ನಾನು ಕಂಪ್ಲೀಟ್ ಮಾಡೋವಾಗ ಆಡ್ ಮಾಡ್ತೀನಿ ಸ್ಪಾನ್ಸರ್ ಕಂಟೆಂಟ್ ಅಂದ್ರೂ ಪರವಾಗಿಲ್ಲ. ಅಂಡ್ ಸ್ಟೆಪ್ 2, ಅಡಲ್ಟ್ ಕಂಟೆಂಟ್ ನ ಪೋಸ್ಟ್ ಮಾಡಂಗಿಲ್ಲ, ಅಂಡ್ ಪಾರ್ಟ್ ಟೈಮ್ ಜಾಬ್ ರಿಲೇಟೆಡ್ ಪೋಸ್ಟ್ ಮಾಡಂಗಿಲ್ಲ, ಮತ್ತೆ ಪೊಲಿಟಿಕಲ್ ರಿಲೇಟೆಡ್ ಪೋಸ್ಟ್ ಮಾಡಂಗಿಲ್ಲ ಸ್ಟೆಪ್ 2 ಅಲ್ಲಿ. ಅಂಡ್ ಸ್ಟೆಪ್ 3 ಬಗ್ಗೆ ಹೇಳ್ತೀನಿ ನೋಡಿ. ಸೇಮ್ ಟಾಪಿಕ್ ನ ಯೂಸ್ ಮಾಡ್ತಾ ಇರ್ಬೋದು ವಿಡಿಯೋದಲ್ಲಿ, ಅದನ್ನ ಕ್ಲಿಯರ್ ಆಗಿ ಕಂಡುಹಿಡಿತಾರೆ. ನೀವು ಒಂದೇ ವಿಡಿಯೋನ ಮತ್ತೆ ಮತ್ತೆ ಅದೇ ಸ್ಪಾನ್ಸರ್ ಕಂಟೆಂಟ್ ಅದೇ ನೀವು ವಿಡಿಯೋ ಹಾಕ್ತಾ ಇದ್ರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇವಾಗ ಒಂದು ವಿಡಿಯೋ ನೀವು ಹಾಕ್ತೀರಾ ಅಂತ, ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಮತ್ತೆ ರಿಪೀಟೆಡ್ ಅದೇ ಟಾಪಿಕ್ ಅಲ್ಲಿ ರಿಪೀಟೆಡ್ ಆಗಿ ವಿಡಿಯೋ ಹಾಕಂಗಿಲ್ಲ. ಅಂಡ್ ಸ್ಟೆಪ್ 4, ನಿಮ್ಮ ವಾಯ್ಸ್ ಅಲ್ಲಿ ಸ್ಪಾನ್ಸರ್ ನೇಮ್ ನ ಮೆನ್ಷನ್ ಮಾಡಿರ್ಬೇಕು. ಅಂಡ್ ಸ್ಟೆಪ್ 5, ನೀವು ನಮ್ಮ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡಿರ್ಲೇಬೇಕು, ಇಲ್ಲಾಂದ್ರೆ ಪೇಔಟ್ ಸಿಗೋದಿಲ್ಲ. ಅಂಡ್ ಸ್ಪಾನ್ಸರ್ಸ್ ಕೀವರ್ಡ್ ನ ಕಾಪಿ ಮಾಡಿ ನಿಮ್ ವಿಡಿಯೋ ಕ್ರಿಯೇಟ್ ಆದ್ಮೇಲೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಬೇಕು. ನೀವು ಸ್ಪಾನ್ಸರ್ ಕೀವರ್ಡ್ ನ ಕ್ಲಿಯರ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡ್ಲೇಬೇಕು. ಆ ಸ್ಪೇಸ್ ನು ಡೆಲೀಟ್ ಮಾಡಬಾರ್ದು. ಹಂಗೆ ಏನ್ ಕಾಪಿ ಮಾಡ್ತಿರೋ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಿ. ಅಂಡ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಯೂಸರ್ಸ್ ಸೇಮ್ ಇದನ್ನೇ ಫಾಲೋ ಮಾಡಬೇಕು. ಸೊ ನಿಮ್ ವಿಡಿಯೋನ ಕ್ರಿಯೇಟ್ ಮಾಡಿದಾದ್ಮೇಲೆ ಮತ್ತೆ ನಮ್ಮ SBO ಪೋರ್ಟಲ್ ಬಂದು ಟ್ರೈನಿಂಗ್ ಟಾಸ್ಕ್ ನ ಟಚ್ ಮಾಡಬೇಕು. ಅಂಡ್ ಟುಡೇ ಟಾಸ್ಕ್ ನ ಟಚ್ ಮಾಡಿದಾದ್ಮೇಲೆ ಗೋ ಟು ಅಂತ ಬರುತ್ತೆ, ಗೋ ಟು ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಆಡ್ಸ್ ಅಲ್ಲಿ ಪ್ಲೇ ಆಗುತ್ತೆ, ಯು ಹ್ಯಾವ್ ಟು ವೇಟ್. ನೀವು ವೇಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿದಾದ್ಮೇಲೆ ಗೋ ಟು ಟಾಸ್ಕ್ ಪೇಜ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಂಟರ್ ಯುವರ್ URL ಅಂತ ಕೇಳುತ್ತೆ, ಅಲ್ಲಿ ನಿಮ್ ವಿಡಿಯೋ ಲಿಂಕ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಆ ಜಾಗದಲ್ಲಿ. ಸೊ ನೆಕ್ಸ್ಟ್ ಟೈಟಲ್ ಮಿನಿಮಮ್ 10 words. ನಿಮ್ 10 words ಮಿನಿಮಮ್ ಆಗಿ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ಲೇಬೇಕು. ಅಂಡ್ ನೆಕ್ಸ್ಟ್ ವಿಡಿಯೋ ರಿಲೇಟೆಡ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ. ಅಬೌಟ್ ಯುವರ್ ಪೋಸ್ಟ್ ಮಿನಿಮಮ್ 30 words, ಮಿನಿಮಮ್ 30 words ಅಲ್ಲಿ ಮೆನ್ಷನ್ ಮಾಡಿರ್ಲೇಬೇಕು. ಮತ್ತೆ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಎಂಟ್ರಿ ಮಾಡಿದೀರಾ ಅಂತ ಅನ್ಬಿಟ್ಟು. ಆದ್ಮೇಲೆ ಸಬ್ಮಿಟ್ ಕೊಡಿ ಟೀಮ್ ಮೆಂಬರ್ಸ್. ಸೊ ನಿಮ್ ಟಾಸ್ಕ್ ಸಬ್ಮಿಟ್ ಆದ್ಮೇಲೆ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ, ಅದು ವಿತಿನ್ 3 working days, 3 ದಿವಸ, 3 ವರ್ಕಿಂಗ್ ಡೇಸ್ ಅವ್ರು ಟೈಮ್ ತಗೊಳ್ತಾರೆ. ಆದ್ಮೇಲೆ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡಿ ನಿಮ್ಮ ಅಮೌಂಟ್ ನ ಎಷ್ಟು ಅಮೌಂಟ್ ಕೊಡಬೇಕು, ಆ ವಿಡಿಯೋ ಲೆಂತ್ ಹೆಂಗಿದೆ, ಪರ್ಫೆಕ್ಟ್ ಆಗಿದೆ ಅಂತ ನೋಡಿ ಅದಾದ್ಮೇಲೆ 3 ವರ್ಕಿಂಗ್ ಡೇಸ್ ಆದ್ಮೇಲೆ ನಿಮಗೆ ಅಮೌಂಟ್ ಆಡ್ ಆಗುತ್ತೆ. ನಾನು ಹೇಳಿದ್ನಲ್ಲ ಹೆಂಗ್ ವಿಡಿಯೋ ಇದೆ ಅಂತ. ಟಾಸ್ಕ್ ಅಮೌಂಟ್ ಕೀಪ್ ಆನ್ ಚೇಂಜಿಂಗ್, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಎಷ್ಟು ಬೇಕಾದ್ರೂ ಅವರು ಕ್ರೆಡಿಟ್ ಮಾಡಬಹುದು ನಿಮಗೆ. ಅದನ್ನ ಕ್ಲಿಯರ್ ಆಗಿ ಟಾಸ್ಕ್ ನ ಕಂಪ್ಲೀಟ್ ಮಾಡಿ. ಮತ್ತೆ SBO ಅವರು ಕ್ಲಿಯರ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ಸ್ ಕೊಡ್ತಾ ಇರ್ತಾರೆ. ಅದನ್ನ ಹೆಂಗ್ ಚೆಕ್ ಮಾಡೋದಂತಂದ್ರೆ, ಸೊ ಹೆಂಗ್ ಅಮೌಂಟ್ ಆಡ್ ಆಗಿದೆ ಅಂತ ಚೆಕ್ ಮಾಡಕ್ಕೆ ನೀವು ಟ್ರೈನಿಂಗ್ ಟಾಸ್ಕ್ ನ ಮತ್ತೆ ಕ್ಲಿಕ್ ಮಾಡಿ. ಟ್ರೈನಿಂಗ್ ಟಾಸ್ಕ್ ಕ್ಲಿಕ್ ಮಾಡಿದಾದ್ಮೇಲೆ ಟಾಸ್ಕ್ ಹಿಸ್ಟ್ರಿನ ಕ್ಲಿಕ್ ಮಾಡಿ ನೋಡಿ. ಸೊ ಅಲ್ಲಿ ನೀವು ನೋಡಬಹುದು ವಿಡಿಯೋಸ್, ಡೇಟ್, URL, ಎಷ್ಟು ಅಮೌಂಟ್ ಆಡ್ ಆಗಿದೆ, ಎಷ್ಟು ರೇಟಿಂಗ್
ಕೊಟ್ಟಿದ್ದಾರೆ, ಅಪ್ರೂವ್ ಆಗಿದೆಯಾ ಇಲ್ವಾ ಅಂತ ಕ್ಲಿಯರ್ ಆಗಿ ನೀವು ಚೆಕ್ ಮಾಡ್ಕೋಬಹುದು ಅಲ್ಲಿ. ಸೊ ಇದನ್ನ ನೋಟ್ ಮಾಡಿ, ಎರರ್ಸ್ CSRF ಟೋಕನ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಮತ್ತೆ ರಿಫ್ರೆಶ್ ಮಾಡಿ ವಿತಿನ್ 1 ಮಿನಿಟ್ ಅಲ್ಲಿ ನಿಮ್ ಟಾಸ್ಕ್ ನ ಕಂಪ್ಲೀಟ್ ಮಾಡಿರಿ. ಜಾಸ್ತಿ ಎರರ್ ಬರೋದು ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ಸ್ ಅಲ್ಲಿ. ಇಲ್ಲಿ 10 to 20 ವರ್ಡ್ಸ್ ಅವ್ರು ಕೇಳಿರ್ತಾರೆ, ಇದ್ರಲ್ಲೇ ಜಾಸ್ತಿ ಎರರ್ ಬರೋದು. ಅದನ್ನ ಕ್ಲಿಯರ್ ಆಗಿ ಚೆಕ್ ಮಾಡಿ ಮತ್ತೆ ವಿತಿನ್ ಅ ಮಿನಿಟ್ ಅಲ್ಲಿ ನೀವು ಸಬ್ಮಿಟ್ ಕೊಡಬಹುದು. ಇಲ್ಲ ನನಗೆ ಆ ವರ್ಡ್ಸ್ ಕೌಂಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ವರ್ಡ್ ಕೌಂಟರ್ ವೆಬ್ಸೈಟ್ ಹೋಗಿ ಅಲ್ಲಿ ನೀವು ನಿಮ್ ವರ್ಡ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅವ್ರು ಕ್ಲಿಯರ್ ಆಗಿ ಆಗ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಇನ್ ದ ಸೆನ್ಸ್ ಅಲ್ಲಿ ನಿಮಗೆ ತೋರ್ಸ್ಕೊಡ್ತಾರೆ ಎಷ್ಟು ವರ್ಡ್ ಇದೆ ಇಲ್ಲಿ ಅಂತ. ಆ ವರ್ಡ್ ನ ಕಾಪಿ ಮಾಡಿ ಮತ್ತೆ ಪೇಸ್ಟ್ ಮಾಡಿ. ಸೊ ಕರೆಕ್ಟ್ ಆಗಿ ನಿಮ್ಮ ಇನ್ಫ್ಲೂಯೆನ್ಸರ್ ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು.